ಕಳೆದ 3 ವರ್ಷಗಳಿಂದ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ನಡೀತಾ ಇದೆ. ಇದರ ನೇತೃತ್ವವನ್ನು ವಹಿಸಿರುವಂತಹ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಶ್ರೀಗಳು ನಮ್ಮ ಜೊತೆಗಿರ್ತಕ್ಕಂಥದ್ದು. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಈ ಒಂದು ಹೋರಾಟ ಎಲ್ಲಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡಿತಾ ಹೋಗೋಣ. ಗುರುಗಳೇ, 3 ವರ್ಷದಿಂದ ಪಂಚಮಸಾಲಿ ಒಂದು ಇದಕ್ಕೆ 2A ಮೀಸಲಾತಿ ನೀಡಬೇಕು ಅಂತ ಹೋರಾಟ ನಡೀತಾ ಇದೆ. ಎಲ್ಲಿಗೆ ಬಂದಿದೆ ಈ ಹೋರಾಟ ಅಂತ? ಈಗಾಗಲೇ 5 ಹಂತದ ಹೋರಾಟ ಮಾಡಿದ ಮೇಲೆ ಕೊನೆಯ ಗಳಿಗೆಯಲ್ಲಿ ಇಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿಯವರು ನಮಗೆ ಲಿಂಗಾಯತ ನಾವು ಕೇಳಿದ್ರು 2A ಕೇಳಿದ್ವಿ. ಅವರು 2D ಅಂತ ಒಂದು ಹೊಸ ಮೀಸಲಾತಿನ ಘೋಷಣೆ ಮಾಡಿದರು. ಬಟ್ ಅದೇನಾಯಿತು, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದಮೇಲೆ ಅದು ಇಂಪ್ಲಿಮೆಂಟನ್ನು ಆಗಲಿಲ್ಲ. ಅದಕ್ಕೆ ಈ ಸರ್ಕಾರ ಬಂದಮೇಲೆ 6ನೇ ಹಂತದ ಹೋರಾಟ ಶುರು ಮಾಡೋಕ್ಕೆ ಮುಂಚೆ ಮಾನ್ಯ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿ ಮನವಿ ಮಾಡ್ಕೊಂಡ್ವಿ. ನಿಮ್ಮ ಅವಧಿಯಲ್ಲಿ ನಮಗೆ 2A ಕೊಡಬೇಕು, ಮೀಸಲಾತಿ ಕೊಡಬೇಕು ಅಂತ. ಮುಖ್ಯಮಂತ್ರಿಗಳು ಕೊಡ್ತೀವಿ ಅಂತೇಳಿ ಟೈಮ್ ತಗೊಂಡಿದ್ರು, ಬಟ್ ಅದು ಆಗಲಿಲ್ಲ. ಅದಕ್ಕೆ ನಾನು ಹೋರಾಟ ಶುರು ಮಾಡಿದ್ದೀನಿ. ಲಿಂಗಾಯತರು ಮನೆಯಲ್ಲಿ ಲಿಂಗ ಪೂಜೆ ಮಾಡ್ತಾಯಿದ್ರೆ ಮಠದಲ್ಲಿ ಮಾಡ್ತಾಯಿದ್ವಿ. ಸರ್ಕಾರ ಗಮನ ಸೆಳೆಯೋಕ್ಕೆ ರಸ್ತೆಯಲ್ಲಿ ಕುತ್ಕೊಂಡು ಲಿಂಗ ಪೂಜೆ ಮಾಡಿ ಸರ್ಕಾರ ಗಮನ ಸೆಳೆಯುವಂಥ ಹೋರಾಟ ಮಾಡ್ತಿದ್ವಿ. ಆ ಹಿನ್ನೆಲೆ ಒಳಗೆ ಮಾನ್ಯ ಮುಖ್ಯಮಂತ್ರಿಗಳು 7 ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ರು. ಇದ್ರ ಬಗ್ಗೆ ಎಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಿಲ್ಲ, ಸ್ಪಂದನೆ ಮಾಡಿರಲಿಲ್ಲ. ಅಸಮಾಧಾನಗೊಂಡು ನಾವು ವಿಧಾನಸಭೆ ಮುತ್ತಿಗೆ ಹಾಕ್ಬೇಕಂತ ಮಾಡಿದ್ವಿ. ಅಷ್ಟರೊಳಗಾಗಿ ನಮ್ಮ ಶಾಸಕರು CM ಅವ್ರಿಗೆ ಮನವರಿಕೆ ಮಾಡಿಕೊಟ್ರು. CM ಮೊನ್ನೆ ನಮ್ಮ ಸುವರ್ಣ ವಿಧಾನಸಭೆ ನಮ್ಮನ್ನು ಕರೆಸಿ ಮಾತುಕತೆ ಮಾಡಿ, ನಾನು ಬೆಳಗಾವಿ ಮುಗಿಸ್ಕೊಂಡು ಬೆಂಗಳೂರು ಹೋದ ತಕ್ಷಣ ಒಂದು ವಾರದಲ್ಲಿ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದಾರೆ. ಆ ಮೀಟಿಂಗ್ ಕರೆದ್ಮೇಲೆ ನಮ್ಮನ್ನೂ ಮೀಟಿಂಗ್ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವರ ಒಂದು ಉತ್ತರಕ್ಕೋಸ್ಕರ ಕಾಯ್ತಿದ್ದೀವಿ. ಹಾಗಾಗಿ ಇನ್ನೂ ಇವತ್ತು ಒಂದು ವಾರ ಆಯಿತು ಮುಖ್ಯಮಂತ್ರಿಗಳು ಮಾತು ಕೊಟ್ಟು, ಇನ್ನೂ ಯಾವುದೇ ಪ್ರಕ್ರಿಯೆ ಶುರು ಮಾಡಿಲ್ಲ. ಆದಷ್ಟು ಬೇಗ ಕಾನೂನು ತಜ್ಞರ ಸಭೆಯನ್ನು ಕರೀಲಿಕ್ಕೆ ಮುಖ್ಯಮಂತ್ರಿ ಮುಂದಾಗಬೇಕು. ಸಂಕ್ರಾಂತಿ ಒಳಗಾಗೇ ತಾವೇ ಕೊಟ್ಟ ಮಾತಿನಂತೆ ಈ ಎಲ್ಲ ಪ್ರಕ್ರಿಯೆಗಳು ಮುಗಿಸಿ ಈ ಮೀಸಲಾತಿ ವಿಚಾರ ಬಗ್ಗೆ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರಬೇಕು ಅಂತೇಳಿ ಆಗ್ರಹ ಮಾಡಲಿಕ್ಕೋಸ್ಕರವಾಗಿ 8ನೇ ಜಿಲ್ಲೆಯ ರಾಯಚೂರು ಜಿಲ್ಲಾ ಮಟ್ಟದ ಮೀಸಲಾತಿ ಹೋರಾಟವನ್ನು ಇವತ್ತು ಎರಡೋಣಿ ಹೈವೇ ರೋಡ್ ಬಂದ್ ಮಾಡಿ ಹೋರಾಟ ಮಾಡ್ತಿದ್ವಿ. ಗುರುಗಳೇ, ಕಳೆದ BJP ಸರ್ಕಾರದಲ್ಲೂ ಕೂಡ ನಿಮಗೆ ಭರವಸೆ ನೀಡಲಾಗಿತ್ತು. ಕೊನೆಗೆಳೆಯಲ್ಲಿ ಮೀಸಲಾತಿಯನ್ನು ಒಂದು ಹೊಸ ರೂಪದಲ್ಲಿ ಕೊಟ್ಟಿದ್ರು. ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ಅದೇ ಭರವಸೆ ಮುಂದುವರಿಯುತ್ತಾ ಅಥವಾ ನಿಮ್ಗೆ ಸಿಗುತ್ತಾ? ಒಂದು ವೇಳೆ ಸಿಗೋದಿಲ್ಲ, ಮುಖ್ಯಮಂತ್ರಿಗಳು ಕೈ ಕೊಡ್ತಾರೆ ಅನ್ನೋದ್ರೆ ಅವರಿಗೆ ಡೆಡ್ಲೈನ್ ಯಾವಾಗ ಕೊಡ್ತೀರಿ? ಮುಂದಿನ ಹೋರಾಟದ ಹಾದಿ ಹೇಗಿರುತ್ತೆ? ಈಗ 7 ಜಿಲ್ಲೆ ಹೋರಾಟ ಮಾಡಿದ ಮೇಲೆ ಮೊನ್ನೆ ಫಸ್ಟ್ ಟೈಮ್ ಮಾತುಕತೆ ಮಾಡಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಅವ್ರ ಮಾತು ನಂಬಿದ್ದೀವಿ. ಅವ್ರು ಏನಾದರೂ ವಿಶ್ವಾಸಕ್ಕೆ ಪೂರಕವಾಗಿ ಅವ್ರು ನಮಗೆ ಬೆಂಬಲ ಕೊಡದೆ ಹೋದರೆ, ನಮಗೆ ನ್ಯಾಯ ಕೊಡದೆ ಹೋದರೆ, ಏನು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಲೋಕಸಭಾ ಚುನಾವಣೆ ಒಳಗಾಗೇ ಒಂದು ಬೃಹತ್ ಹೋರಾಟವನ್ನು ಬೆಂಗಳೂರಲ್ಲಿ ಮಾಡಬೇಕು ಅಂತ ಮೊನ್ನೆ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರು ಬಸವನಗೌಡರು ಬೆಳಗಾವಿ ನಡೆದಂಥ ಹೋರಾಟದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ವಿಶ್ವಾಸ ಐತಿ, ಸಿದ್ದರಾಮಯ್ಯನವರು ಬಹುತೇಕ ವಿಳಂಬ ಮಾಡೋದಿಲ್ಲ. ಅವ್ರು ಯಾವತ್ತು ನೇರ ನುಡಿಯಿಂದ ಬಂದಿರತಕ್ಕಂಥವ್ರು. ಗಡಗಡ ಮೀಟಿಂಗ್ ಕರಿಬೇಕು. ಹಿಂದೆ ನಮ್ಮ ರಿಪೋರ್ಟ್ ಏನು ಬಂದಿದ್ದಿಲ್ಲ, ಆ ರಿಪೋರ್ಟ್ ಬಗ್ಗೆ ಚರ್ಚೆ ಮಾಡಿ ನಮಗೆ ಮೀಸಲಾತಿನ ಯಾವಾಗ ಕೊಡ್ತೀರಿ. ನಾವು 2 ಡಿಮ್ಯಾಂಡ್ಸ್ ಇದೆ. ಮೊದಲನೇದು 2A ಸ್ಟೇಟ್ ಒಳಗೆ ಕೊಡಬೇಕು. ಎಲ್ಲ ಲಿಂಗಾಯತರ ಸಬ್ ಕ್ಯಾಸ್ಟಿಗೆ ಸೆಂಟ್ರಲ್ OBC ಸೇರಿಸಬೇಕು ಅಂತ. ಆ OBC ಮತ್ತು 2A ಕೇಳುವಂಥದ್ದು ಮೊದಲಿಂದ ನಮ್ದು ಐತಿ. ಕೊನೆಯ ಪಕ್ಷ ಅವರು ಚುನಾವಣೆ ಒಳಗಾಗಿ ಕೇಂದ್ರದ OBC ಮೀಸಲಾತಿಗೆ ಶಿಫಾರಸು ಮಾಡುವ ಕೆಲಸ ಅನ್ನೋದು ಸರ್ಕಾರ ಮಾಡಿದರೆ ಲಿಂಗಾಯತ ಇಷ್ಟೆಲ್ಲ ಓಟ್ ಹಾಕಿದ್ದಕ್ಕೂ 34 ಜನ ಲಿಂಗಾಯತ ಗೆದ್ದಿದ್ದಕ್ಕೂ 12 ಜನ ಪಂಚಮಸಾಲಿಗಳು MLA ಆಗಿದ್ದಕ್ಕೂ ಸಾರ್ಥಕವಾಗುತ್ತೆ. ಆ ನಿಟ್ಟಿನಲ್ಲಿ ಒತ್ತಡ ಹಾಕೋ ಪ್ರಯತ್ನ ನಿರಂತರ ನಾನು ಮಾಡ್ತೀನಿ. ಗುರುಗಳೇ, ಒಂದು ಕಡೆ ಪಂಚಮಸಾಲಿಗೆ 2A ಕೊಡಬೇಕಂತ ಹೋರಾಟ ನಡೀತಿದೆ. ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ಒಂದು ರಾಷ್ಟ್ರಮಟ್ಟದ ಸಮಾವೇಶ ಕೂಡ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆ ಆಹ್ವಾನ ಬಂದಿಲ್ವಾ ಅಂತ? ನಾನು ಅದನ್ನೇ ಏನಾಗಿದೆಯಪ್ಪ ಅಂದರೆ, ಈ ಕೂಡಲ ಸಂಗಮದಿಂದ ಪಾದಯಾತ್ರೆ ಶುರು ಮಾಡಿದ್ದೆ 2021ಕ್ಕೆ 1000 ಕಿಲೋಮೀಟ್ರ್ ಬೆಂಗಳೂರಿಗೆ. ಆ ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಿ ಅನೇಕ ಲಿಂಗಾಯತ ದೇಶದಲ್ಲಿ ಸಂಘಟನೆಗಳು ಇದ್ದವು, ಅಲ್ಲೊಂದಿದ್ವು, ಅವುಗಳು ನೆನಪಿದ್ವು. ಈ 3 ವರ್ಷದ ಹೋರಾಟಕ್ಕೆ ಯಾವ ಲಿಂಗಾಯತ ಸಂಘಟನೆ ನನಗೆ ಬೆಂಬಲ ಕೊಟ್ಟರು, ಅವರು ಮಾಡುವಂಥ ಕಾರ್ಯಕ್ರಮಗಳು ಅವರ ಹೆಸರುಗಳು ಮಾತ್ರ ನೆನಪಿದೆ ಹೊರತು ಬೇರೆ ಯಾವುದೂ ಗೊತ್ತಿಲ್ಲ ನನಗೆ. ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ ಏನೂ ಗೊತ್ತಿಲ್ಲ ನನಗೆ. ಕೇವಲ ಇರತಕ್ಕಂಥದ್ದು 2A ಮೀಸಲಾತಿ ಗುರಿ ಮಾತ್ರ. ಪಂಚಮಸಾಲಿ ಸಂಘಟನೆ ಅದೊಂದೇ ಗೊತ್ತಿರೋದು, ಬೇರೆ ಯಾವುದೂ ಗೊತ್ತಿಲ್ಲ. ಹಾಗಾಗಿ ಬೇರೆ ಸಂಘಟನೆ ಪ್ರತಿನಿತ್ಯ ಮಾಡ್ತಿರ್ತಾರೆ. ಹಾಗಾಗಿ ಮೊನ್ನೆ ನಮ್ಮ ಲಿಂಗಾಯತ ಮಹಾಸಭೆಯವರು ಬಸವ ಕನ್ನಡದಲ್ಲಿ ಮಾಡಿದರು. ಇವತ್ತು ಇವ್ರು ಇಲ್ಲಿ ಮಾಡೋಕತ್ತಾರೆ, ನಾಳೆ ಇನ್ನೊಬ್ಬರು ಮತ್ತೊಂದು ಕಡೆ ಮಾಡ್ತಾರೆ. ಡೈಲಿ ನಡೀತಾ ಇರ್ತವೆ. ನನಗೇನಪ್ಪ 2A ಮೀಸಲಾತಿ ಸಿಗೋವರೆಗೂ ಇಂಥ ಬೇರೆ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಹೋಗೋದಿಲ್ಲ. ನನಗೆ ಕೇವಲ ಗುರಿ ಮುಟ್ಟಬೇಕಾಗಿದೆ. ಗುರಿ ಮುಟ್ಟಕ್ಕಷ್ಟೇ ನನ್ನ ಉದ್ದೇಶ. ಸರ್, 3 ವರ್ಷಗಳಲ್ಲಿ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಈ ಮಧ್ಯದಲ್ಲಿ ನಿಮಗೂ ಕೂಡ ಅವರು ಆಹ್ವಾನ ಕೊಟ್ಟಿಲ್ಲ ಅನ್ನೋದಾದರೆ ಈ ನಿಮಗೆ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇಲ್ಲ ಅಂತ ಇರ್ತಾನ ಅಥವಾ ಏನಾಗ್ತಾ ಇದೆ ಅಂತ? ಶಿವಶಂಕರಪ್ಪನವರು ಹಿರಿಯರದಾರೆ ಅಂದರೆ ನಮ್ಮ ಜನರು ಮಾತಾಡೋದೇನಪ್ಪ ಅಂದರೆ, ಅವ್ರು ಹಿರಿಯರದಾರೆ. ನಮಗೆ ಬೆಂಬಲ ಪತ್ರ ಏನಾದರೂ ಕೊಡಬೇಕಾಗಿತ್ತು. ಲಿಂಗಾಯತರಲ್ಲಿನೇ 82% ಇರ್ತಕ್ಕ ಪಂಚಮಸಾಲಿಗಳ ಹೋರಾಟಕ್ಕೆ ಬೆಂಬಲ ಪತ್ರ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅನ್ನುವಂಥ ಅಸಮಾಧಾನ ಇದೆ. ಅಸಮಾಧಾನವನ್ನು ನಿವಾರಿಸೋ ಪ್ರಯತ್ನವನ್ನು ಶಿವಶಂಕರಪ್ಪನವರು ಕೂಡಲೇ ತಮ್ಮ ಸಂಘಟನೆಯಿಂದ ಎಲ್ಲ ಸಂಘಟನೆಗೆ ಬೆಂಬಲ ಕೊಟ್ಟರು. ಆ ಬೆಂಬಲ ಪತ್ರ ಕೊಡಲಿ ಅಂತ ನಾನು ಈ ಮೂಲಕ ಸಲಹೆ ಕೊಡ್ತೀನಿ. ಗುರುಗಳೇ, ಈಗ ಒಂದು ಲೆಕ್ಕದಲ್ಲಿ ಮುಂದಿನ ಹೋರಾಟದ ಹಾದಿ ಹೇಗಿರುತ್ತೆ?
ಅನ್ನೋದು ಹೇಗೆ? ಈಗ 8ನೇ ಜಿಲ್ಲೆಯಾಗಿ ರಾಯಚೂರು ಅಥವಾ ಜಿಲ್ಲಾ ಮಟ್ಟದಲ್ಲಿ ಹೋಗುತ್ತಾ ಅಥವಾ ನೇರವಾಗಿ ಈ ಸಂಕ್ರಾಂತಿ ಒಳಗಡೆ ಆಗದೇ ಇದ್ದರೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಸ್ಟಾರ್ಟ್ ಆಗ್ತದೆ ಅಂತ? ಈಗ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆ ಮುಗಿಸೀವಿ. ಈ ಕಲ್ಯಾಣ ಕರ್ನಾಟಕದ 3 ಜಿಲ್ಲೆಯಲ್ಲಿದೆ. ಅದು ದೊಡ್ಡ ಪ್ರಮಾಣದಲ್ಲಿ ಗುಲ್ಬರ್ಗದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ. ಅದಾದ ನಂತರ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಮತ್ತು ಲಕ್ಷಾಂತರ ಪಂಚಮಸಾಲಿ ಕೊಡಿಸಿ ಒಂದು ಉಗ್ರ ಹೋರಾಟ ಮಾಡಬೇಕು ಅಂತ ಒಂದು ಆಲೋಚನೆ ಐತಿ. ಅದು ಎದ್ರ ಮೇಲೆ ಡಿಪೆಂಡ್ ಅಪ್ಪ ಅಂದರೆ ಸರ್ಕಾರ ಕೇಳಿದಂಥ ಕಾಲಾವಕಾಶ ಏನಿದೆ, ಕಾಲಾವಕಾಶ ತೆಗೆದುಕೊಂಡು ಏನು ಉತ್ತರ ಕೊಡ್ತಾರೋ ಅವ್ರು ಕೊಡುವಂಥ ಉತ್ತರದ ಮೇಲೆ ಮುಂದಿನ ಹೋರಾಟವನ್ನು ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದೆ. ಇದನ್ನು ಎಲ್ಲ ಜಿಲ್ಲೆಯಲ್ಲೂ ಮಾಡ್ತೀವಿ. ಕರ್ನಾಟಕದಲ್ಲಿ ಏನು 28 ಜಿಲ್ಲೆಗಳಲ್ಲಿ ಪಂಚಮಸಾಲಿಗಳು, ಮಲೆಗೌಡರು, ದೀಕ್ಷೆ ಲಿಂಗಾಯತರು, ಗೌಡ ಲಿಂಗಾಯತರು ನಾವೆಲ್ಲ ಇದ್ದೀವಿ. ಆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಈ ರಸ್ತೆ ತಡೆ ಮಾಡಿ ಲಿಂಗ ಪೂಜೆ ಹೋರಾಟ ಮಾಡ್ತೀವಿ. ಅಷ್ಟರೊಳಗೇ ಸರ್ಕಾರ ಸ್ಪಂದನೆ ಮಾಡಿ ಸರಿಯಾಗಿ ಪ್ರಕ್ರಿಯೆ ಕೊಡದೆ ಹೋದರೆ ಲೋಕಸಭೆ ಚುನಾವಣೆ ಮುಂಚಿತವಾಗಿಯೇ ಬೆಂಗಳೂರಲ್ಲಿ ಲಕ್ಷಾಂತರ ಸಂಖ್ಯೆಯ ಜನ ಕೂಡಿ ಸರ್ಕಾರ ಮೀಸಲಾತಿ ಕೊಡದೆ ಹೋದರೆ ಎಲೆಕ್ಷನ್ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತೀವಿ. ಕೊನೆಯ ಪ್ರಶ್ನೆ, ಈಗ ಜಾತಿಗಣತಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಜಾತಿಗಣತಿಯಲ್ಲಿ ಲಿಂಗಾಯತರ ಒಂದು ಜನಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತದೆ. ಈ ವಿಚಾರವಾಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಕಾರಣ ಏನಾಗಿದೆಯಪ್ಪ ಅಂದರೆ ಇವತ್ತೇನು ಯಾರ್ಯಾರು ಮಠಾಧೀಶರು ಒಳಪಂಗಡ ಸಂಘಟನೆ ಮಾಡಬಾರ್ದು ಅಂತೇಳಿ ಟೀಕೆ ಮಾಡ್ತಾರಲ್ಲ, ಆ ಎಲ್ಲ ಮಠಾಧೀಶರು ವೇದಿಕೆ ಮೇಲೆ ಭಾಷಣ ಮಾಡೋರು ಆ ಜಾತಿ ಸಮೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಯಾವ ಲಿಂಗಾಯತರು ಲಿಂಗಾಯತ ಅಂತ ಬರೆಸ್ರಂತ ಯಾರೂ ಹೇಳೇ ಇಲ್ಲ. ಈಗ ವೇದಿಕೆ ಮೇಲೆ ಮಾತಾಡ್ತಾರೆ, ಒಳಪಂಗಡ ಮಾಡಬಾರ್ದು, ಅದು ಮಾಡಬಾರ್ದು ಸಲಹೆ ಕೊಡ್ತಾರೆ. ಕೊನೆ ನಿಮ್ಮ ಪಂಗಡದ ಜನಾಂಗಕ್ಕೆ ಲಿಂಗಾಯತ ಅಂತ ಬರೆಸಂತೆ ಒಬ್ಬರು ಹೇಳಿಲ್ಲ. ನಿಜವಾಗಿ ಲಿಂಗಾಯತ ಅಂತ ಹೇಳಿದಂಥವ್ರು ಯಾರಪ್ಪ ಅಂದರೆ ಪಂಚಮಸಾಲಿ ಜನಾಂಗ, ನೊಳಂಬ ಲಿಂಗಾಯತರು, ಶಿವಸಿಂಪಿ ಲಿಂಗಾಯತರು. ನಾನು ನಮ್ಮ ಜನಾಂಗದಲ್ಲಿ ಅದನ್ನ ಹೇಳಿದೆ, ಲಿಂಗಾಯತ ಪಂಚಮಸಾಲಿ ಬರೆಸ್ರಿ ಅಂಥೇಳಿ. ಹಂಗೆ ಎಲ್ಲ ಮಠಾಧೀಶರು ಲಿಂಗಾಯತ ಅಂತ ಬರ್ಸಂತ ಹೇಳಿದರೆ ನಮ್ಮ ಸಂಖ್ಯೆ ಕರೆಕ್ಟ್ ತೋರಿಸ್ತಾಯಿದ್ರು. ನಮ್ಮ ವೃತ್ತಿ ಹೆಸರುಗಳನ್ನ ಬರ್ಸೋಕ್ಕೆ ಪ್ರಯತ್ನ ಪಟ್ವಿ. ಲಿಂಗಾಯತ ಅಂತ ಯಾರೂ ಬರೆಸಲೇ ಇಲ್ಲ. ಹಾಗಾಗಿ ವೃತ್ತಿಗಳ ಹೆಸರುಗಳು ದಾಖಲಾದವು, ಅವನು OBC ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ ಲಿಂಗಾಯತ ಸಂಖ್ಯೆ ಕಡಿಮೆ ಅಂತ ಆತಂಕ ಆಗಿದೆ ಅಂತೇಳಿ ಸೋಷಿಯಲ್ ಮೀಡಿಯಲ್ಲಿ ವ್ಯಕ್ತವಾಗಿದೆ. ಅದು ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ವರದಿಯನ್ನು ಸ್ವೀಕಾರ ಮಾಡೋಕ್ಕೆ ಮುಂಚಿತವಾಗಿ ಏನು ಸುತ್ತೂರು ಶ್ರೀಗಳು ಹೇಳ್ಯಾರಲ್ಲ, ಜಾತಿ ಗಣತಿಗೆ ನಮ್ಮದು ವಿರೋಧವಿಲ್ಲ. ಆದರೆ ಜಾತಿ ಗಣತಿಯನ್ನು ಮತ್ತೊಮ್ಮೆ ಮಾಡಬೇಕು, ವೈಜ್ಞಾನಿಕ ಮಾಡಬೇಕು. ಆ ನಿಟ್ಟಲ್ಲಿ ಸರ್ಕಾರ ಕಾರ್ಯೋನ್ಮುಖರಾಗಬೇಕು. ಕೂಡಲೇ ನಮ್ಮ ಸಂಬಂಧಪಟ್ಟ ಎಲ್ಲ ಮಠಾಧೀಶರು ಮತ್ತು ಶಾಸಕರ ಸಭೆಯನ್ನು ಕರೆದು ಏನು ಕೆಲವು ಅನುಮಾನಗಳಿದೆಯಲ್ಲ, ನಮ್ಮ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ, ಜಾತಿ ಗಣತಿಗೆ ನಮ್ಮ ಅನ್ಯಾಯ ಆಗಿದೆ ಅಂತ, ಅದು ಸರಿನೋ ತಪ್ಪನ್ನೋ ಬಗ್ಗೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡೋ ಕೆಲಸವನ್ನು ಎಲ್ಲರೂ ಕರೆದು ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಸರ್ಕಾರಕ್ಕೆ ಸಲಹೆ ಕೊಡ್ತೀನಿ. ಇದಿಷ್ಟು ಜಯಮೃತ್ಯುಂಜಯ ಶ್ರೀಗಳ ಮಾತಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲಕಂಠ ಸ್ವಾಮಿ ಇದ್ದೀನಿ, ಪವರ್ TV ರಾಯಚೂರು. ಪವರ್ ಡಿಜಿಟಲ್, ಇದು ನಿಮ್ಮ ಶಕ್ತಿ.